ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ಪೌರ್ಣಮಿ ದಿನದಂದು ನಿಮ್ಮ ಪಾರ್ಟ್ನರ್ ಎನರ್ಜಿ ಏನಾಗಿರುತ್ತೆ. ಸೊ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು. ಸೊ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರ್ಬೋದು. ಸೊ ಯಾವುದೇ ತರ ಕಮ್ಯುನಿಕೇಶನ್ ಗ್ರೋತ್ ಇಲ್ಲದೆ ಇರ್ಬೋದು. ಸೊ ಈ ತರ ರಿಲೇಶನ್ಶಿಪ್ ಅಲ್ಲಿ ಯಾರು ಅನುಭವಿಸ್ತಾ ಇದ್ದೀರಾ, ಸೊ ಅವರ ಪಾರ್ಟ್ನರ್ ಎನರ್ಜಿ ಏನಾಗಿರುತ್ತೆ, ಇವತ್ತು ಅವರು ಏನ್ ಭಾವಿಸ್ತಾ ಇದ್ದಾರೆ, ಏನ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ನಿಮ್ ಮನಸ್ಸಿನ ವ್ಯಕ್ತಿ ಯಾರೇ ಆಗಿರ್ಬೋದು, ಅದು ಮಗಳಾಗಿರ್ಬೋದು, ತಂದೆ ಆಗಿರ್ಬೋದು, ಯಾವ್ದೇ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ತುಂಬಾ ಇಷ್ಟಪಡುವಂತ ಪರ್ಸನ್ ಯಾರಿದ್ದಾರೆ, ಅವರ ಹೆಸರನ್ನು 3 ಸತಿ ನಿಮ್ಮ ಮನಸ್ಸಲ್ಲಿ ಖುಷಿಯಾಗಿ ಹೇಳ್ಕೊಂಡು ಸೊ ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ಇಲ್ಲಿ ಎಂದಿನಂತೆ 3 ಕಾರ್ಡ್ಸ್ ನ ಪಿಕ್ ಮಾಡ್ತಾ ಇದ್ದೀನಿ. ಮೊದಲನೇ ಕಾರ್ಡ್ ನೋಡ್ತಾ ಇರ್ಬೋದು ನೀವು, 3 ಆಫ್ ವಾಂಡ್ಸ್ ಬಂದಿದೆ. ಸೊ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ಕ್ವೀನ್ ಆಫ್ ಸ್ವಾರ್ಡ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮೊದಲನೇ ಕಾರ್ಡ್ಗೆ 3 ಆಫ್ ವಾಂಡ್ಸ್ ಬಂದಿದೆ. ಸೊ 3 ಆಫ್ ವಾಂಡ್ಸ್ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ನಿಮ್ಮ ಪರ್ಸನ್, ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಫ್ಯೂಚರ್ ಬಗ್ಗೆ ತುಂಬಾ ಯೋಚನೆ ಅಲ್ಲಿ ಇದ್ದಾರೆ. ಸೊ ಇವತ್ತು ಅವರು ಕರೆಂಟ್ ಸ್ಟೇಟ್ ಆಫ್ ಮೈಂಡ್ ಏನಿದೆ, ಸೊ ಅವರ ಹಿಂದಿನ ಎನರ್ಜಿ ಏನಿದೆ, ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಅವರು ತುಂಬಾನೇ ಏನೋ ಒಂದು ಥಾಟ್ಸ್ ಹಿಡನ್ ಮಾಡ್ಕೊಂಡಿದ್ರು ಅಲ್ವಾ, ಬಚ್ಚಿಟ್ಕೊಂಡಿದ್ರು ನಿಮ್ಮ ಜೊತೆ ಹಂಚ್ಕೊಳ್ದೇನೆ. ಆ ಥಾಟ್ಸ್ ನ ಎಮೋಷನಲ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಅವರು ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಈ ಕಾರ್ಡ್ ತೋರಿಸ್ತಾ ಇದೆ ಅಂದ್ರೆ, ತುಂಬಾನೇ ಎಕ್ಸ್ಪ್ಲೋರ್ ಆಗ್ಬೇಕು ಜೀವನದಲ್ಲಿ, ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಅವರು ನಿಮ್ಮ ಜೊತೆ ಹೇಗೆ ಹಂಚ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಜಾಸ್ತಿ ಆಗ್ತಾ ಇದೆ. ಸೊ ನೀವು ಅವರ ಜೀವನದಲ್ಲಿ ಒಂದು ಪಾರ್ಟ್ ಆಗಿರ್ತೀರಾ. ನಾನು ನಿಮ್ಮನ್ನ ಬಿಟ್ಕೊಡೋದಿಲ್ಲ, ಸೊ ನಿಮ್ಮನ್ನ ಯಾವತ್ತಿಗೂ ಬಿಟ್ಕೊಡಲ್ಲ. ಇವತ್ತು ದೂರ ಇರ್ಬೋದು, ಸೊ ನನ್ನ ಫ್ಯೂಚರ್ ನಿಮ್ಮ ಜೊತೆ ಇದೆ. ಸೊ ತುಂಬಾ ಪಾಸಿಬಿಲಿಟೀಸ್ ಇದೆ. ನಾವು ಫಿಸಿಕಲ್ ಆರ್ ಎಮೋಷನಲ್ ಡಿಸ್ಟೆನ್ಸ್ ಅಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಇರ್ಬೋದು, ಆದ್ರೆ ನಾನು ನಿಮ್ಮನ್ನ ಮರ್ತೋಗಿಲ್ಲ. ಸೊ ಫ್ಯಾಕ್ಟ್ ಏನು ಅಂತಂದ್ರೆ, ಇವಾಗ ನಾನು ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ. ಸೊ ಇದು ನನಗೆ ಹೆಲ್ಪ್ ಆಗ್ತಾ ಇದೆ. ಕ್ಲಿಯರ್ ಆಗಿ ನಾನು ಏನ್ ನಿರ್ಧಾರ ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಒಂದು ಬಿಗ್ಗರ್ ಪಿಕ್ಚರ್ ಅಲ್ಲಿ ನಾನು ನಿಮ್ಮ ಜೊತೆ ಒಟ್ಟಿಗೆ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಸೊ ಇದ್ರ ಜೊತೆ ನಾನು ಲಾಂಗ್ ಟರ್ಮ್ ವಿಷನ್ ಅಲ್ಲಿ ಇದೀನಿ ಅಂತ ನಿಮ್ಮ ಪಾರ್ಟ್ನರ್ ಯೋಚನೆ ಮಾಡ್ತಾ ಇದ್ದಾರೆ. ನಿಮಗೆ ಅವರು ಏನಾದ್ರೂ ಮೆಸೇಜ್ ಕೊಡಬೇಕು ಅಂತ ಇದ್ರೆ, ಸೊ ಟೆಲಿಪತಿ ಮೆಸೇಜ್ ಅಂತ ಈ ಕಾರ್ಡ್ 3 ಆಫ್ ವಾಂಡ್ಸ್ ಅಲ್ಲಿ ಹೇಳೋದು ಏನು ಇಷ್ಟಪಡ್ತಾ ಇದ್ದಾರೆ ಅಂದ್ರೆ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅದು ಏನೇ ಆಗಿರ್ಬೋದು, ಅದು ತುಂಬಾ ಪವರ್ಫುಲ್ ಶಿಫ್ಟ್ ತಗೊಂಡು ನಾನು ನಿಮ್ಮೊಟ್ಟಿಗೆ ಬರ್ತೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಕ್ವೀನ್ ಆಫ್ ಕಪ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಕಪ್ಸ್ ಅಂತ ಬಂದ್ರೇನೆ ಪ್ರೀತಿ ಹೆಚ್ಚಾಗಿ ಇದ್ದಾಗ ಕಡೆ ಮಾತ್ರ ಕಪ್ಸ್ ಬರುತ್ತೆ. ಸೊ ಇಲ್ಲಿ ಡೀಪ್ ಫೀಲಿಂಗ್ ನ ಅವರು ಸೈಲೆಂಟ್ ಆಗಿ ಕ್ಯಾರಿ ಮಾಡ್ತಾ ಇದ್ದಾರೆ. ತುಂಬಾ ಮೆಚೂರ್ ಆಗಿ ಪ್ರೀತಿ ಅಂತ ಹೇಳ್ಬೋದು. ನಿಮ್ಮಿಬ್ಬರದ್ದು ತುಂಬಾ ಡೀಪ್ ಎಮೋಷನಲ್ ಎನರ್ಜಿನ ನೀವಿಬ್ರು ಹೊಂದಿದ್ದೀರಾ. ಸೊ ಎಕ್ಸ್ಪ್ರೆಸ್ ಮಾಡ್ದೇನೆ ಇರ್ಬೋದು, ತುಂಬಾ ಓಪನ್ ಅಪ್ ಆಗ್ದೇನೆ ಇರ್ಬೋದು. ಸೊ ಒಂದು ಕೈಂಡ್ ಅಂಡ್ ಹೈಡ್ ಆಗಿ ನೋಡ್ತಾನೆ ಇರ್ಬೋದು. ಬಟ್ ಇಲ್ಲಿ ಫೀಲಿಂಗ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ತುಂಬಾ ಸರ್ಫೇಸ್ ನೋಡ್ದಲ್ಲಿ ನೀವು ನೋಡಿದ್ರು ತುಂಬಾ ಹೆಚ್ಚಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಈ ಕಾರ್ಡಲ್ಲಿ ನಾವು ಜಾಸ್ತಿ ಕಂಪ್ಯಾಷನ್ ಆಗ್ಲಿ, ಲವ್ ಆಗ್ಲಿ, ಎಮೋಷನಲ್ ಲಾಂಗಿಂಗ್ ಆಗ್ಲಿ ಈ ಕನೆಕ್ಷನ್ ಅಲ್ಲಿ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂತಾ ಇದ್ದಾರೆ. ಸೊ ಅವ್ರು ಕೂತ್ರು ನಿಂತ್ರು, ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಅನ್ನೋದು ನಿಮ್ ಬಗ್ಗೆ ಯೋಚನೆ ಜಾಸ್ತಿ ಆಗ್ತಾ ಇದೆ. ಬಟ್ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಓಪನ್ ಅಪ್ ಆಗ್ತಾ ಇಲ್ಲ. ಸೊ ಅವ್ರಿಗೆ ನಿಮ್ಮನ್ನ ಬಿಟ್ಟು ಎಲ್ಲಿ ಹೋಗ್ಲಿ ನಾನು, ಎಲ್ಲಿ ಹೋದ್ರು ನೀವೇ ಕಾಣ್ತೀರಾ ಅಂತ ಅನ್ನೋಷ್ಟು ಯೋಚನೆ ಆಗಿದೆ. ಸೊ ಇಲ್ಲಿ ಅವರು ಸೈಲೆಂಟ್ ಆಗಿದ್ದೀನಿ, ನಿಮ್ ಜೊತೆ ಫೀಲ್ ಮಾಡ್ತಾ ಇದೀನಿ, ತುಂಬಾನೇ ನಮ್ಮ ಪ್ರೀತಿ ಸಾಫ್ಟ್, ಡೀಪ್ ಅಂಡ್ ಅನ್ಸ್ಪೋಕನ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಇದೇ ತರ ಫೀಲ್ ಆಗ್ತಾ ಇದ್ರೆ, ಸೊ ನನ್ನ ಜೊತೆ ಕಮೆಂಟ್ ಅಲ್ಲಿ ಫೀಡ್ಬ್ಯಾಕ್ ನ ಶೇರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಕ್ವೀನ್ ಆಫ್ ಸ್ವಾರ್ಡ್ಸ್ ಇದೆ. ಇಂಡಿಪೆಂಡೆಂಟ್ ಆಗಿ ಲವ್ ಆಗಿರ್ಬೋದು, ರಿಸರ್ವ್ಡ್ ಲವ್ ಅಂತ ಹೇಳ್ಬೋದು. ನಿಮ್ಮ ಪಾರ್ಟ್ನರ್ಗೆ ನೀವು ತುಂಬಾ ರಿಸರ್ವ್ಡ್ ಆಗಿದ್ದೀರಾ, ಇಲ್ಲ ಅವರಿಗೆ ನೀವು ರಿಸರ್ವ್ಡ್ ಆಗಿದ್ದೀರಾ. ಇಲ್ಲಿ
ಅವರ ಮೈಂಡ್ ತುಂಬಾನೇ ಗಾರ್ಡ್ ಮಾಡ್ತಾ ಇದೆ ಅವರ ಮನಸ್ಸನ್ನ, ಅವರ ಹೃದಯವನ್ನ. ಇಲ್ಲಿ ಕಾನ್ಫ್ಲಿಕ್ಟ್ ಇದೆ ಅಂತ ತೋರಿಸ್ತಾ ಇದೆ, ಬಟ್ ಅವರು ಎಕ್ಸ್‌ಪ್ರೆಸ್ ಮಾಡ್ತಾ ಇಲ್ಲ. ಕ್ಲಾರಿಟಿ, ಲಾಜಿಕ್ ಆಗಿ ಎಮೋಷನಲ್ ಸೆಲ್ಫ್ ಪ್ರೊಟೆಕ್ಷನ್ ಅಲ್ಲಿ ಬರ್ತಾರೆ. ಸೊ ನಿಮ್ಮ ಪರ್ಸನ್ ಇವಾಗ ಒಂಥರ ಮನ್ಸು ಮುರಿದೋಗಿರೋ ತರ, ಮನ್ಸು ಹೊಡೆದೋಗಿರೋ ತರ ಆಗಿರ್ಬೋದು. ಒಂದ್ ಸೈಡ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಎಮೋಷನಲ್ ಕನೆಕ್ಷನ್ ನ ಹೊಂದಿದ್ದಾರೆ. ಬಟ್ ಇನ್ನೊಂದ್ ಕಡೆ ನೋಡೋದಾದ್ರೆ ಅವರು ತುಂಬಾನೇ ರಾಷನಲ್ ಆಗಿ ಇಲ್ಲ ಎಮೋಷನಲ್ ಆಗಿ ಗಾರ್ಡ್‌ನ ಮಾಡ್ತಾ ಇರ್ಬೋದು. ಸೊ ಅದು ಹೆಚ್ಚಾಗಿ ಕಾಣ್ತಾ ಇರೋದ್ರಿಂದ ನಿಮ್ಮ ಡೈನಾಮಿಕ್, ನಿಮ್ಮಿಬ್ಬರ ಮಧ್ಯೆ ಡೈನಾಮಿಕ್ ತುಂಬಾ ಡಿಸ್ಟೆನ್ಸ್ ನ ಮಾಡ್ತಾ ಇದೆ. ಸೊ ಇಲ್ಲಿ ಅವರು ಕನ್ವಿನ್ಸ್ ಆಗ್ತಾ ಇದ್ದಾರೆ, ಅವರಿಗೆ ಅವರೇ ಕನ್ವಿನ್ಸ್ ಆಗಿ ಸ್ಟ್ರಾಂಗ್ ಆಗಿ ಆಗ್ತಾ ಇದ್ದಾರೆ. ಸೊ ನಿಮ್ಮನ್ನ ರೀಚ್ ಔಟ್ ಮಾಡೋದಕ್ಕಲ್ಲ, ಅವ್ರನ್ನ ಅವರು ತುಂಬಾನೇ ಗಟ್ಟಿ ಮಾಡ್ಕೋಬೇಕಾಗಿದೆ, ಹೀಲ್ ಮಾಡ್ಕೋಬೇಕಾಗಿದೆ. ಸೊ ಅವರು ನಿಮ್ಮನ್ನ ಕೇರ್ ಮಾಡ್ತಾರೆ. ಅವ್ರಿಗೆ ಒಂದ್ ಸ್ವಲ್ಪ ಎಲ್ಲಿ ಹೆದರಿಕೆ ಜಾಸ್ತಿ ಇದೆ, ಎಲ್ಲಿ ನೀವು ರಿಜೆಕ್ಟ್ ಮಾಡ್ಬಿಡ್ತೀರಾ, ಇಲ್ಲಾಂದ್ರೆ ಮತ್ತೆ ಅದೇ ತರಾನೇ ಜಗಳ ಆಡ್ತೀರಾ, ಇಲ್ಲ ಮತ್ತೆ ಬಿಟ್ಟು ಹೋಗ್ಬಿಡ್ತೀರಾ ಅನ್ನೋ ಭಯ ಇದೆ ಅವರ ಮನಸ್ಸಿನಲ್ಲಿ ಇರೋಂಥ ಮಾತುಗಳನ್ನ ಹೇಳಿದ್ರೆ. ಅದಕ್ಕೋಸ್ಕರ ಅವರು ಎಲ್ಲಾನು ದೂರದಿಂದ ನಿಂತು ಡಿಸ್ಟೆನ್ಸ್ ಇಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ ತುಂಬಾ ಕೇರ್ಫುಲ್ ಆಗಿ. ಬಟ್ ಅವರ ಮನಸ್ಸು ತುಂಬಾನೇ ನಿಮ್ಮ ಮೇಲೆ ಇನ್ವಾಲ್ವ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಡೈನಾಮಿಕ್ ಮೆಸೇಜ್ ಏನು ಅಂತ ಅಂದ್ರೆ, ಸೊ ಅವರ ಮೈಂಡ್ ಹೇಳ್ತಾ ಇದೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ, ಬಟ್ ಅವರ ಹೃದಯ ಕೂಡ ನಿಮ್ಮ ಜೊತೆಗೆ ಬೀಟ್ ಮಾಡ್ತಾ ಇದೆ. ಸೊ ನಿಮ್ಮ ಹೆಸರನ್ನೇ ಕನ್ವರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಇವಾಗ ಸ್ವಲ್ಪ ಶಾಂತಿ ಬೇಕಾಗಿದೆ, ಫೀಲಿಂಗ್ಸ್ ನ ಹಂಚ್ಕೊಳ್ಳೋದಿಕ್ಕೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಸೊ ಓವರ್ ಆಲ್ ಎನರ್ಜೀಸ್ ಅಂತ ನಾವು ನೋಡೋದಾದ್ರೆ, ಈ ಪೌರ್ಣಮಿ ದಿನದಂದು ಒಂದು ನಿಮ್ಮ ಪರ್ಸನ್ ಎನರ್ಜಿ ಶಿಫ್ಟ್ ತಗೊಳುತ್ತೆ. ಸೊ ಅವರು ಫೀಲ್ ಮಾಡ್ತಾ ಇದ್ದಾರೆ ನಾನು ಶಿಫ್ಟ್ ತಗೋಬೇಕು ಅಂತ. ನಿಮ್ಮನ್ನ ಅವರು ಕಳ್ಕೊಂಡಿಲ್ಲ, ಒಂದು ಪಾಸ್ ಮಾಡಿದ್ದಾರೆ. ನಾನು ಲಾಸ್ಟ್ 1 ವೀಕ್ ಇಂದ ಹೇಳ್ತಾ ಇದ್ದೀನಿ, 1 ವೀಕ್ ಇಂದ ರೀಡಿಂಗ್ ಬರ್ತಾ ಇರೋದು ಅದೇ ತರಾನೇ. ಸೊ ಇಲ್ಲಿ ಅವರು ನಿಮ್ಮನ್ನ ಕಳ್ಕೊಳ್ಳೋದಿಕ್ಕೆ ಇಷ್ಟ ಪಡ್ತಾ ಇಲ್ಲ, ಪಾಸ್ ಮಾಡಿದ್ದಾರೆ ಅಷ್ಟೇನೆ. ಸೊ ಇಲ್ಲಿ 3 ಆಫ್ ವಾಂಡ್ಸ್ ನೋಡ್ತಾ ಇರ್ಬೋದು ನೀವು. ಅವರು ಪಾಸಿಬಲ್ ಫ್ಯೂಚರ್ ನಿಮ್ಮ ಜೊತೆ ನೋಡ್ತಾ ಇದ್ದಾರೆ. ಸೊ ಕ್ವೀನ್ ಆಫ್ ಕಪ್ಸ್ ಅಲ್ಲಿ ಅವರು ಹೇಳ್ತಾ ಇದ್ದಾರೆ ಅವರ ಮನಸ್ಸು ನಿಮ್ಮನ್ನ ಹೋಲ್ಡ್ ಮಾಡಿದೆ, ಆ ಜಾಗದಲ್ಲೇ ಕೂರ್ತಿದ್ದೀರಾ ನೀವು, ಆ ಜಾಗನ ಬೇರೆ ಯಾರಿಗೂ ಕೊಟ್ಟಿಲ್ಲ ಅನ್ನೋದು ಹೆಚ್ಚಾಗಿ ಕಾಣ್ತಾ ಇದೆ. ಸೊ ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಹೇಳೋದು ಏನು ಅಂತಂದ್ರೆ, ಸೈಲೆಂಟ್ ಆಗಿ ಅವರು ನಿಜ ಏನಿದೆ ಅದನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಇನ್ನ ಅನ್ಶೋರ್ ಆಗಿದ್ದಾರೆ ಹೇಗೆ ಮಾತಾಡ್ಬೇಕು ಅಂತ. ಸೊ ಇಲ್ಲಿ ನಿಮ್ಮ ಸ್ಟೋರಿ ಎಂಡ್ ಆಗಿಲ್ಲ. ಸೊ ಈ ಫುಲ್ ಮೂನ್ ಇಂದ ಮತ್ತೆ ಹೊಸದಾಗಿ ಬಿಗಿನಿಂಗ್ ಆಗುತ್ತೆ. ಒಂದು ಕ್ಲಾರಿಟಿನ ಪಡ್ಕೊಳ್ತಾರೆ ಅವರು, ಸ್ಲೋ ಆಗಿ ರಿಯಲೈಸ್ ಮಾಡ್ಕೊಳ್ತಾರೆ ನಿಮ್ಮ ಒಟ್ಟಿಗೆ ಇರೋ ಫೀಲಿಂಗ್ಸ್ ನ. ಸೊ ತುಂಬಾನೇ ಅಡ್ಮಿಟ್ ಮಾಡ್ಕೊಳ್ತಾರೆ ಅವರ ಮಿಸ್ಟೇಕ್ಸ್ ನ, ಅಡ್ಮಿಟ್ ಮಾಡ್ಕೊಂಡು ಅದನ್ನ ನಿಮ್ಮ ಜೊತೆ ಒಂದಾಗಿ ಬಾಳ್ತಾರೆ ಅನ್ನೋದನ್ನ ಇಲ್ಲಿ ಹೆಚ್ಚಾಗಿ ಹೇಳ್ಬೋದು. ಸೊ ಇದ್ರ ಜೊತೆಗೆ ಏಂಜಲ್ ರೆಫರೆನ್ಸ್ ಅಲ್ಲಿ ಏಂಜಲ್ ಸಂದೇಶ ಏನಿದೆ ಅಂತ ನಾವು ನೋಡೋಣ. ನೋಡಿ 2424 ಅಂತ ಬರ್ತಾ ಇದೆ, ಗುಡ್ ಟೈಮ್ಸ್ ಅಂತ ಇದೆ. ಸೊ ಇಲ್ಲಿ ನೀವು ಏನ್ ಕಷ್ಟ ಪಡ್ತಾ ಇದ್ದೀರಾ, ಯಾವ ನೋವನ್ನು ಅನುಭವಿಸಿದ್ದೀರಾ, ಸೊ ನಿಮ್ಮ ಪ್ರೀತಿಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ತಾ ಇದ್ದೀರಾ, ಸೊ ಅವರಿಗಾಗಿ ಕಾಯ್ತಾ ಇದ್ದೀರಾ ನೀವು. ಸೊ ಇದು ವರ್ತ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಈ ಪೌರ್ಣಮಿಯ ನಂತರ ತುಂಬಾ ಗುಡ್ ಟೈಮ್ಸ್ ಬರುತ್ತೆ ನಿಮ್ಮ ಪ್ರೀತಿಯಲ್ಲಿ. ಸೊ ನೀವು ಏನ ವಿಶ್ ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಜೊತೆ ಹೇಗಿರ್ಬೇಕು ಅಂತ, ಸೊ ಅದು ಖಂಡಿತ ಸಾಧ್ಯ ಇದೆ ಅಂತ ಹೇಳ್ಬೋದು. ಸೊ ನೋಡಿ ಇಲ್ಲಿ ಗುಡ್ ಟೈಮ್ಸ್ ಅಂತ ಬಂದಿದೆ, ಇಲ್ಲಿ ಇಂಟ್ಯೂಷನ್ಸ್ ಅಂತ ಬರ್ತಾ ಇದೆ. ಸೊ ಏಂಜಲ್ ರೆಫರೆನ್ಸ್ ಅಲ್ಲಿ ನಿಮ್ಗೆ ಇಂಟ್ಯೂಷನ್ ಅಂತಾನು ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಇದೆ, ಮೂವ್ಮೆಂಟ್ ಆಗುತ್ತೆ, ಸೆಲ್ಫ್ ರಿಯಲೈಸೇಷನ್ ನಿಮ್ಮ ಪಾರ್ಟ್ನರ್ಗೆ ಆಗುತ್ತೆ, ಆಕ್ಷನ್ ಖಂಡಿತ ತಗೊಳ್ತಾರೆ, ಒಂದು ಅನ್ಕಂಡೀಷನಲ್ ಲವ್ ನಿಮ್ದಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಕೇಳಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನೀವು ನನ್ನ ವಾಟ್ಸಪ್ ನಂಬರ್ಗೆ ಕನೆಕ್ಟ್ ಮಾಡಿ. ಚಾರ್ಜಸ್ 399 ರುಪೀಸ್ ಆಗಿರುತ್ತೆ ಒಂದ್ ಸೆಷನ್ಗೆ. ಸೊ ಏನಕ್ಕಂದ್ರೆ ಇದು ಒಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಸೊ ಈ ಕಲೆಕ್ಟಿವ್ ರೀಡಿಂಗ್ ಅಲ್ಲಿ ಎಲ್ಲರಿಗೂ ರೆಸನೇಟ್ ಆಗ್ಬೇಕು ಅಂತ ಏನು ಇಲ್ಲ. ಕೆಲವರಿಗೆ ರೆಸನೇಟ್ ಆಗುತ್ತೆ, ಕೆಲವರಿಗೆ ಆಗಲ್ಲ. ಯಾರಿಗೆ ಆಗಲ್ವೋ ಅವರು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ ಪರ್ಸನಲೈಸ್ಡ್ ರೀಡಿಂಗ್ ನ ತಗೋಬಹುದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.